ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಹಿಂದೆ ಅಂದರೆ ಕೆಲವು ವರ್ಷಗಳ ಹಿಂದೆ ನಮ್ಮ ಕುಟುಂಬ ವ್ಯವಸ್ಥೆ ಹೇಗಿತ್ತು? ಕೂಡು ಕುಟುಂಬ ಆಗಿತ್ತು. ಕುಟುಂಬದಲ್ಲಿ ಒಬ್ಬರು ಹಿರಿಯರಿರ್ತಾ ಇದ್ದರು. ಅವರ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು, ಅಣ್ಣ ತಮ್ಮಂದಿರು ಎಲ್ಲರೂ ಜೊತೆಯಲ್ಲಿರ್ತಾ ಇದ್ದರು. ಆಗ ಹಿರಿಯರ ಒಂದು ಮಾತಿಗೆ ತುಂಬ ಬೆಲೆ ಇತ್ತು. ಅದನ್ನು ಎಲ್ಲ ಅನುಸರಿಸ್ಕೊಂಡು ಹೋಗ್ತಾ ಇದ್ದರು. ಹಾಗೆ ಕುಟುಂಬದ ಹಿರಿಯರಾದವರಿಗೆ ತನ್ನ ಮಕ್ಕಳು ಅಥವಾ ಅಣ್ಣ ತಮ್ಮಂದಿರ ಮಕ್ಕಳು ಅನ್ನೋ ಭೇದ ಭಾವ ಇರಲಿಲ್ಲ. ಎಲ್ಲರೂ ನಮ್ಮ ಮಕ್ಕಳೇ ಅನ್ನೋ ಒಂದು ಮನೋಭಾವ ಇತ್ತು. ಹಾಗೆ ಯಾರಿಗಾದರೂ ಏನಾದರೂ ಸಮಸ್ಯೆ ಬಂದಾಗ ಎಲ್ಲರೂ ಕೂಡಿ ಅದನ್ನು ಪರಿಹಾರಕ್ಕಾಗಿ ಶ್ರಮಿಸ್ತಾ ಇದ್ದರು. ಆಗ ಒಬ್ಬರ ಮೇಲೆ ಹೊರೆ ಬರ್ತಿರಲಿಲ್ಲ, ಒಬ್ಬರೇ ಕಷ್ಟಪಡಬೇಕು ಅನ್ನೋ ಥರ ಆಗ್ತಾ ಇರಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ್ಕೊಂಡಿರ್ತಾ ಇದ್ದರು. ಎಲ್ಲರಲ್ಲೂ ಅದೇ ಥರ ಪ್ರೀತಿ, ಸಂಬಂಧಗಳಿಗೆ ಬೆಲೆ ಇತ್ತು. ಆದರೆ ಇತ್ತೀಚೆಗೆ ಅಂದರೆ ನಮ್ಮ ಈ ಜನರೇಷನ್ ಅಥವಾ ಇನ್ನು ಮುಂದಿನ ಜನರೇಷನ್ಗಳಲ್ಲಿ ಆ ಸಂಬಂಧಗಳಿಗೆ ಬೆಲೆ ಇದೆಯಾ ಅಥವಾ ಮಾನವೀಯತೆಗೆ ಬೆಲೆ ಇದೆಯಾ? ಸಂಬಂಧಗಳು ಅಂದ ತಕ್ಷಣ ಬರೇ ಅಪ್ಪ ಅಮ್ಮ ಮಕ್ಕಳು ಈ ಸಂಬಂಧ ಅಂತ ಹೇಳಲ್ಲ. ನಮ್ಮ ಕುಟುಂಬ, ಇಡೀ ಕುಟುಂಬ ವ್ಯವಸ್ಥೆ ಅನ್ನೋದು ಮೊದಲಿನಂತೆ ಖಂಡಿತವಾಗೂ ಈಗಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ನಾನು, ನಂದು ಅನ್ನೋ ಒಂದು ಭಾವನೆ ಜಾಸ್ತಿಯಾಗಿ ಈ ಮಾನವೀಯತೆಯ ಒಂದು ಸಂಬಂಧ, ಪ್ರೀತಿ ಅಥವಾ ಸಂಬಂಧಗಳ ಬೆಲೆ, ಮೌಲ್ಯ ಇದೆಲ್ಲ ಕಡಿಮೆ ಆಗಿದೆ ಅಂತ ಖಂಡಿತ ನನ್ನ ಭಾವನೆ. ಅನೇಕರ ಭಾವನೆ, ಬರೀ ನನ್ನ ಭಾವನೆ ಅಂತಲ್ಲ. ಈಗ ನಡೀತಾ ಇರುವಂತಹ ಒಂದು ವ್ಯವಸ್ಥೆ ಆಗಿದೆ. ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಸಂಬಂಧಗಳು ಚೆನ್ನಾಗಿರಬೇಕಾದ್ರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲದರ ಜೊತೆಗೆ ಮಾನವೀಯತೆ ಇರಲೇಬೇಕಾಗತ್ತೆ. ಒಬ್ಬರು ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಸಹಾಯ ಮಾಡೋಕ್ಕೆ ಬರೇ ಪ್ರೀತಿ ಇದ್ದರೆ ಸಾಕಾಗಲ್ಲ. ನಮ್ಮ ಮನಸ್ಸಿನ ಒಂದು ಭಾವನೆ ಅಂದರೆ ಮಾನವೀಯತೆ ನಮ್ಮ ಹತ್ರ ಚೆನ್ನಾಗಿದ್ದಾಗ ನಮಗೆ ಆ ಭಾವನೆಗಳು ಬಂದೇ ಬರುತ್ತೆ. ಮಾನವೀಯತೆಯೇ ಈಗ ಕಡಿಮೆ ಆಗ್ತಾ ಇರುವಾಗ ಸಂಬಂಧಗಳು ಗಟ್ಟಿಯಾಗಕ್ಕೆ ಹೇಗೆ ಸಾಧ್ಯ? ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಎಪಿಸೋಡ್ಗಳ ಹಿಂದೆ ನಾನು ವಿಡಿಯೋ ಹಾಕಿದ್ದೆ. ನಮ್ಮ ಸುಶಾಂತ್ಗೆ ಒಂದು ಮುಂದಿನ ಭವಿಷ್ಯಕ್ಕಾಗಿ ಒಂದು ಪ್ರಾಜೆಕ್ಟನ್ನು ನಾವು ಬುಕ್ ಮಾಡಿರೋದು, ಇದೆಲ್ಲವನ್ನು ನಿಮಗೆ ನಾನು ಹೇಳಿದ್ದೆ. ಆ ವಿಷಯದ ಒಂದು ವಿಡಿಯೋನು ಮಾಡಿದ್ದೆ. ಅದೇ ವಾಪಸ್ ತಗೊಂಡ್ವಿ ನಾವು ಆ ಪ್ರಾಜೆಕ್ಟನ್ನು ಅಂತಲೂ ಹೇಳಿದ್ದೆ. ಯಾಕಂದರೆ ಅವರು ಬುಕ್ ಮಾಡುವಾಗ 65,000 ಹೇಳಿದರು. ಆಮೇಲೆ 1 ಲಕ್ಷಕ್ಕಿಂತಲೂ ಜಾಸ್ತಿ ಆಗತ್ತೆ ಅಂದರು. ಆ ಬಜೆಟ್ ಖಂಡಿತ ನಮಗೆ ತಲುಪಕ್ಕೆ ಸಾಧ್ಯ ಇಲ್ಲ ಅಂತ ಸೆಪ್ಟೆಂಬರಲ್ಲೇ ನಾವು ವಾಪಸ್ ತಗೊಂಡ್ವಿ. ಅದನ್ನು ನಾನು ನಿಮಗೆ ತಿಳಿಸಿದ್ದೆ. ಅವರು ಮೀಟಿಂಗ್ಗಳ ಮೂಲಕ ವಾಪಸ್ ತಗೊಳ್ಳೋದಕ್ಕೆ ಒಪ್ಪಿದ್ರು. ನಮ್ಮ ಹಣವನ್ನು 3 ತಿಂಗಳೊಳಗಡೆ ಅಂದರೆ 90 ದಿವಸಗಳ ಒಳಗಡೆ ವಾಪಸ್ ಕೊಡಲೇಬೇಕು ಅಂತ ಎಗ್ರಿಮೆಂಟಲ್ಲಿತ್ತು. ಆದರೆ 3 ತಿಂಗಳಾಯಿತು, 4 ತಿಂಗಳಾಯಿತು, ಅವರದ್ದು ಎಷ್ಟು ಮೇಲ್ ಕಳಿಸಿದ್ರೂ ಉತ್ತರ ಬಂದೇ ಇರಲಿಲ್ಲ. ಆಮೇಲೆ ಕೊನೆಯಲ್ಲಿ ಒಂದು ಉತ್ತರ ಬಂತು, ನಾವು ಜನವರಿ ಕೊನೆ ಒಳಗಡೆ ನಾವು ಪೇಮೆಂಟನ್ನು ಮಾಡ್ತೀವಿ ನಿಮಗೆ ಅಂತ. ಸರಿ, ಜನವರಿ ಕೊನೆಗೂ ಬರಲಿಲ್ಲ. ಆಮೇಲೆ ನಾವು ಕಳೆದ ತಿಂಗಳಲ್ಲಿ ನಾವು ಮಂತ್ರಾಲಯಕ್ಕೆ ಹೋದ್ವಿ. ಆವತ್ತು ಬೆಳಗ್ಗೆ, ಮಂತ್ರಾಲಯಕ್ಕೆ ಹೊರಡೋ ದಿವಸ ಬೆಳಗ್ಗೆ 10 ಗಂಟೆಗೆ ನಮಗೆ ಮೆಸೇಜ್ ಬಂತು ಬ್ಯಾಂಕಿಂದ, ನಿಮ್ಮ ಹಣ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅಂತ. ಸರಿ, ತೆಗೆದು ನೋಡುವಾಗ ಒಂದು ದೊಡ್ಡ ಆಘಾತ ಕಾದಿತ್ತು. ಏನಂದರೆ 10% ಅವರು ಕಟ್ ಮಾಡ್ಕೊಳ್ತೀವಿ ಅಂತ ಎಗ್ರಿಮೆಂಟಲ್ಲಿತ್ತು. ಬಟ್ ನಮ್ಮದು 25% ಕಟ್ಟಾಗಿತ್ತು. ನಮಗೆ ತುಂಬ ಒಂದು ಶಾಕೇ ಆಯಿತು. ಸರಿ, ರಾಯರ ದರ್ಶನಕ್ಕೆ ಹೋದ್ವಿ. ವಾಪಸ್ ಬಂದ ಮೇಲೆ ನಾವು ಅದಕ್ಕೆ ಅವರ ಚೀಫ್ ಫೈನಾನ್ಸ್ ಆಫೀಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಹಾಗೆ ಇಮೇಲ್ಗಳನ್ನು ಕಳಿಸಿದ್ವಿ. ಜೊತೆಯಲ್ಲಿ ಫೋನಲ್ಲೂ ನಮ್ಮ ಯಜಮಾನರು ಮಾತಾಡಿದ್ರು. ಆಗ ಅವರು ನಾವು ಅದನ್ನು ನಿಮಗೆ ನೋಡಿ ತಿಳಿಸ್ತೀವಿ, ಹೇಳ್ತೀವಿ ಅಂತ ಹೇಳಿದ್ರು. ಕೊನೆಗೆ ಕೆಲವು ದಿನಗಳ ನಂತರ ತುಂಬ ವ್ಯತ್ಯಾಸ ಮಾಡಿ ದುಡ್ಡನ್ನು ವಾಪಸ್ ಕಳಿಸಿದ್ರು, ಚೂರು ಅಂತ. ಕೊನೆಗೆ ನಾವು ಅದನ್ನು ಇಲ್ಲ 10% ಅಂದೇ ಇರುವಾಗ ನೀವು ಜಾಸ್ತಿ ತಗೊಂಡಿದ್ದೀರಾ ಅಂತ ಹೇಳಿದ ಮೇಲೆ ಕೊನೆಗೆ ಅದನ್ನು ಲೆಕ್ಕಾಚಾರ ಕರೆಕ್ಟಾಗಿ ಮಾಡಿ 10% ಕಟ್ ಮಾಡಿ ನಮ್ಮ ದುಡ್ಡನ್ನು ವಾಪಸ್ ಕೊಟ್ಟರು. ಯಾವುದೇ ತಪ್ಪಿಲ್ಲದೇನೆ ನಮ್ಮ ಕಡೆಯಿಂದ ನಾವು, ಅವರು 65,000 ಅಂಥೇಳಿ 1.25 ಲಕ್ಷ ಮಾಡಿರೋದಕ್ಕೆ ನಾವು ವಾಪಸ್ ತಗೊಂಡಿರೋದು. ಆದರೂ ನಾವು ನಿಯತ್ತಿನಿಂದ ಕಷ್ಟಪಟ್ಟು ದುಡ್ದಂತಹ 5.5 ಲಕ್ಷ ಹತ್ತಿರ ದುಡ್ಡು ನಮ್ಮ ಕೈಯಿಂದ ತಪ್ಪಿ ಹೋಯಿತು. ನೀರಲ್ಲಿ ಹೋಮ ಮಾಡಿದ ಹಾಗೆ ಆಯಿತು. ಅದರ ಜೊತೆಯಲ್ಲಿ 6 ತಿಂಗಳು, 1 ವರ್ಷ ಹತ್ತಿರ ಆಗಿತ್ತು. ನಾವು ಸುಮಾರು 70 ಲಕ್ಷ ಅವರಿಗೆ ಕೊಟ್ಟಿದ್ವಿ. ಅದೆಲ್ಲ ಬಡ್ಡಿ ಬ್ಯಾಂಕಿನಲ್ಲಿ ಇಟ್ಟಿದ್ರೆ ಬಡ್ಡಿ ಬರ್ತಾ ಇತ್ತಲ್ವ, ಆ ಬಡ್ಡಿ ಎಲ್ಲ ಸೇರಿಸಿದ್ರೆ ಸುಮಾರು ನಮಗೆ 8.25 ಲಕ್ಷದಷ್ಟು ಹಣ ಕಳ್ಕೊಂಡ್ವಿ. ನಾವು 8.25 ಲಕ್ಷ ಹಣವನ್ನು ಕಳ್ಕೊಂಡ್ವಿ.
ಎಷ್ಟು ಜನರು ನಮ್ಮನ್ನು ಉಪಯೋಗ ಪಡಿಸ್ಕೋತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಎಷ್ಟೇ ಎಚ್ಚೆತ್ಕೊಂಡಿದ್ರೇನು ನಾನು ಈ ಥರ ಮಕ್ಕಳ ತಂದೆ ತಾಯಿಗಳಿಗೆ ಅದೇ ಹೇಳೋದು, ಎಷ್ಟು ಮೈಯೆಲ್ಲ ಕಣ್ಣಾಗಿ ನೀವು ನಿಮ್ಮ ಕಾರ್ಯವನ್ನು ಮುಂದುವರಿಸಿದ್ರು ನೋಡಿ, ನಿಮಗೆ ಈ ಥರ ಮೋಸ ಮಾಡೋರು ಇದ್ದೇ ಇರ್ತಾರೆ. ಮಾನವೀಯತೆ ಎಲ್ಲಿದೆ ಇಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ, ನೀವು ವಾಪಸ್ ತಗೊಂಡಿದ್ದಕ್ಕೆ ನಮಗೆ ಲಾಸ್ ಆಯಿತು ಅಂತ. ನಮ್ಮ ಸೈಟನ್ನು ಬೇರೆಯವರಿಗೆ ಮಾರ್ಕೊಂಡಿದ್ದಾರೆ. ಅದು ಅಲ್ಲದೆ ನಮ್ಮ ದುಡ್ಡನ್ನು ಇಟ್ಕೊಂಡು ಅವರು ಅಷ್ಟು ದಿನ ಏನೂ ಕೆಲಸ, ಆ ಸೈಟಲ್ಲಿ ಏನೂ ಕೆಲಸ ಆಗಿರಲಿಲ್ಲ, ಅಂಥದ್ರಲ್ಲಿ ಅಷ್ಟು ತಿಂಗಳುಗಳು ದುಡ್ಡನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಮಾಡಿ ನಿಮ್ಮಿಂದಾಗಿ ನಮಗೆ ಲಾಸ್ ಆಯಿತು ಅಂತ ಹೇಳ್ತಾರೆ. ಈ ಮನುಷ್ಯ ಹೇಗೆ ಕೆಲಸ ಆದಮೇಲೆ ತಿರುಗಿ ನೋಡಲ್ಲ, ಅದೇ ಒಂದು ಗಾದೆನೇ ಇದೆಯಲ್ಲ, ನದಿ ದಾಟಿದ ಮೇಲೆ ಅಂಬಿಗನ ಹಂಗೇನಿದೆ ಅಂತ. ಕೆಲಸ ಮುಗಿದ ಮೇಲೆ ಇನ್ನೊಬ್ಬರ ಹಂಗಿಲ್ಲ. ಅವ್ರಿಗೇನು ಬುಕ್ ಆಗಬೇಕಾಗಿತ್ತು, ಬುಕ್ ಆಯಿತು, ಬುಕ್ ಆದಮೇಲೆ ಅವರದ್ದೇ ಆಟ. ನಮ್ಮ ಯಾವ್ದು ಮಾತುಗಳಿಗೂ ಅವ್ರು ಬೆಲೆ ಕೊಡಲ್ಲ. ಆ ಸಂಸ್ಥೆನ ನಡೆಸಿ ವೇದಾಂತ ಸೀನಿಯರ್ ಲಿವಿಂಗ್ ಅಂತ ಆ ಸಂಸ್ಥೆಯ ಜೊತೆಯಲ್ಲಿ ಬಾಂಬೆಯ ಒಂದು ವಿಶೇಷ ಮಕ್ಕಳ ಶಾಲೆನ ನಡೆಸುತ್ತಿರುವಂತಹ ಟುಗೆದರ್ ಕಮ್ಯುನಿಟಿ ಅಂತ ಅವರು ಅದರಲ್ಲಿ ಸೇರಿಕೊಂಡು ಮಾಡ್ತಾ ಇರುವಂತಹ ಪ್ರಾಜೆಕ್ಟ್. ಆಟಿಸಮಿಂದ ಬಳಲ್ತಾ ಇರುವ 2 ಹೆಣ್ಮಕ್ಳಿದ್ದಾರೆ. ಆದರೂ ಅವರಿಗೆ ಇನ್ನೊಂದು ತಂದೆ ತಾಯಿಯ ನೋವು ಇದೆಲ್ಲ ಅರ್ಥನೇ ಆಗಲ್ವಲ್ಲ. ಏನು ಮಾಡೋಕ್ಕಾಗಲ್ಲ. ಅವರ ವ್ಯವಹಾರ ಅದು. ಕೇಳಿದ್ರೆ ನಾವು ಸೋಷಿಯಲ್ ಕಾಸ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅಂತಾರೆ. ಎಲ್ಲಿದೆ ಸೋಷಿಯಲ್ ಕಾಸ್ ಇದರಲ್ಲಿ? ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಅವರ ದುಡ್ಡನ್ನು ಇಟ್ಕೊಂಡು ಅವರು ಉದ್ಧಾರ ಆಗೋದು ಸೋಷಿಯಲ್ ಕಾಸ್ ಅನ್ನೋದು ನಮ್ಗೆ ಗೊತ್ತಿಲ್ಲ. ಇರಲಿ ಬಿಡಿ, ಆಗೋಗಿದೆ. ನಾವಂತೂ 8.25 ಲಕ್ಷವನ್ನು ಕಳ್ಕೊಂಡಿದ್ದೀವಿ. ನಾವು ಕಷ್ಟಪಟ್ಟು ದುಡಿದಿರುವಂತಹ ದುಡ್ಡು ನಮಗೆ ಯಾವುದೇ ಪಿತ್ರಾರ್ಜಿತ ಆಸ್ತಿ ಆಗಲಿ ಅಥವಾ ಯಾರಿಂದಾದರೂ ಏನು ಹೇಳೋದು ದಾನ ಆಗಲಿ ಯಾವುದೂ ನಮಗೆ ಬಂದಿಲ್ಲ. 10 ಪೈಸವನ್ನು ನಾವು ಕಷ್ಟಪಟ್ಟು ನಿಯತ್ತಲ್ಲಿ ದುಡ್ದಿರುವಂತಹ ದುಡ್ಡು. ಆ ಥರ ನಿಯತ್ತಲ್ಲಿ ದುಡ್ದವರಿಗೆ ದೇವರು ಇನ್ನೊಂದು ದಿಕ್ಕಲ್ಲಿ ದಾರಿ ತೋರಿಸ್ತಾನೆ, ಆ ನಂಬಿಕೆ ನಮಗೂ ಇದೆ. ಇರಲಿ ಬಿಡಿ, ಪರವಾಗಿಲ್ಲ. ಈಗಲೂ ನಾವು ಹೇಳೋದಷ್ಟೇ, ಆ ಪ್ರಾಜೆಕ್ಟು ಚೆನ್ನಾಗಿ ನಡೀಲಿ. ಪ್ರಾಜೆಕ್ಟ್ ಚೆನ್ನಾಗಿದೆ ಇಲ್ಲ ಅಂತ ನಾವು ಹೇಳೋದೇ ಇಲ್ಲ. ಆ ಪ್ರಾಜೆಕ್ಟ್ ಚೆನ್ನಾಗಿ ನಡೀಲಿ. ಅಲ್ಲಿ ಇರುವಂತಹ ನಮ್ಮಂಥ ತಂದೆ ತಾಯಿಗಳು ಅಥವಾ ನಮ್ಮ ಮಕ್ಕಳ ಥರನೇ ಇನ್ನೂ ಅಲ್ಲಿ ಮಕ್ಕಳಿದಾರಲ್ವ, ಆ ಮಕ್ಕಳ ಜೀವನ ಉಜ್ವಲ ಆಗಿರಲಿ, ಅವರ ಭವಿಷ್ಯ ಚೆನ್ನಾಗಿರಲಿ. ಹಾಗೆ ಆ ಪ್ರಾಜೆಕ್ಟು ಬೇರೆಯವರಿಗೆ ಮಾದರಿ ಆಗಲಿ ಅಂತ ನಾವು ಇವತ್ತು ಒಳ್ಳೆಯದನ್ನೇ ಬಯಸ್ತೀವಿ ಹೊರತು ಯಾವತ್ತೂ ಕೆಟ್ಟದ್ದನ್ನು ನಾವು ಬಯಸಲ್ಲ. ನಮ್ಮ ಮನಸ್ಥಿತಿ ಆ ರೀತಿಯಲ್ಲೂ ಇಲ್ಲ. ನಾವು ಯಾವತ್ತೂ ಯಾರಿಗೂ, ನಮಗೆ ತೊಂದರೆ ಕೊಟ್ಟವರಿಗೂ ನಾವು ಒಳ್ಳೆಯದನ್ನೇ ಬಯಸ್ತೀವಿ ಹೊರತು ನಾವು ಕೆಟ್ಟದನ್ನು ಹಾರೈಸಲ್ಲ. ಯಾಕೆ ಇದೆಲ್ಲ ಹೇಗೆ ನಡೀತಾ ಇದೆ ಪ್ರಪಂಚ ಅಂದರೆ, ಅದೇ ದಿನ ಬೆಳಗಾದರೆ ನಾವು ನೋಡ್ತೀವಲ್ವ ಟಿ ವಿನಲ್ಲಿ, ಪೇಪರಲ್ಲಿ, ಅಪ್ಪನ ಆಸ್ತಿಗಾಗಿ ಮಗ ಅಪ್ಪನ ಕೊಲೆ ಮಾಡ್ದ, ಅಮ್ಮನ ಚಿನ್ನಕ್ಕಾಗಿ ಮಗ ಅಮ್ಮನ್ನೇ ಕೊಲೆ ಮಾಡ್ದ. ಈ ಥರ ಕೊಲೆ ಮಾಡಿದವರು ಅವರಿಗೆ ಆ ಆಸ್ತಿ ದುಡ್ಡು ತಗೊಂಡು ಅವ್ರು ಏನು ಮಾಡ್ತಾರೆ? ನಾಳೆ ಜೈಲಲ್ಲಿ ಸಾಯಬೇಕಾಗತ್ತೆ ಅವರು. ಅಂಥದ್ರಲ್ಲಿ ಅವರಿಗೆ ಆ ದುಡ್ಡು ಆಸ್ತಿ ಚಿನ್ನ ತಗೊಂಡು ಏನು ಮಾಡ್ತಾರೆ? ಮನುಷ್ಯನ ಜೀವನಕ್ಕೆ ದುಡ್ಡು ಬೇಕು, ಹೌದು. ಆದರೆ ದುಡ್ಡೇ ದೊಡ್ಡಪ್ಪ ಅನ್ನೋರ ಜೀವನದಲ್ಲಿ ಖುಷಿ, ನೆಮ್ಮದಿ, ಸಂತೋಷ ಖಂಡಿತವಾಗ್ಲೂ ಇರಲ್ಲ. ಜೀವನಕ್ಕೆ ಎಷ್ಟು ಬೇಕು ಅಷ್ಟು ದುಡ್ಡಂತೂ ಬೇಕೇ ಬೇಕು. ಆದರೆ ಅತಿಯಾದ ಆಸೆ, ದುರಾಸೆ ಇವು ಅವರನ್ನೇ ಸರ್ವನಾಶ ಮಾಡುತ್ತೆ ಅನ್ನೋದು ಅವರಿಗೆ ಅರಿವಿರಲ್ಲ ಅನಿಸತ್ತೆ. ಹಾಗೆ ಇರಲಿ ಬಿಡಿ, ಈ ಥರದ ಘಟನೆಗಳು ನಡೀತಾನೆ ಇರುತ್ತೆ. ನಾವು ಸುಶಾಂತನ ಒಂದು ಭವಿಷ್ಯ ಉಜ್ವಲ ಆಗತ್ತೆ ಅಂತ ಆಸೆ ಇಟ್ಕೊಂಡಿದ್ವಿ. ಆದರೆ ಆಸೆಗಳೆಲ್ಲ ನಿರಾಸೆ ಆಯಿತು. ಆದರೂ ಪರವಾಗಿಲ್ಲ, ಎಷ್ಟೋ ಸಮಾಜ ಸೇವೆ ಮಾಡುವಂಥವರು ಅಥವಾ ಎಷ್ಟೋ ಉದಾರ ಮನಸ್ಸಿರುವಂತಹ ಸಂಸ್ಥೆಗಳಿವೆ. ನಮ್ಮ ಇಲ್ಲಿ ನಡೆದ ಒಂದು ಈ ಘಟನೆಯನ್ನು ಕೇಳಿ ಒಂದು ಅತ್ಯಂತ ದೊಡ್ಡ ಸಮಾಜ ಸೇವೆ ಮಾಡುವಂತಹ ನಮ್ಮ ಭಾರತದಲ್ಲೇ ಹೆಸರುವಾಸಿಯಾಗಿರುವಂತಹ ಒಂದು ಸಂಸ್ಥೆ ಈ ತರಹದ ಮಕ್ಕಳಿಗೆ ಒಂದು ವಿಶೇಷವಾಗಿ ಒಂದು ಏನಾದರೂ ಮಾಡಬೇಕು, ಇವರಿಗೆ ಮುಂದಿನ ಭವಿಷ್ಯಕ್ಕಾಗಿ ಈ ಥರ ವಸತಿಗೃಹ ಅಥವಾ ಹಾಸ್ಟೆಲ್ ಥರ ಮುಂದಿನ ಜೀವನಕ್ಕಾಗಿ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆಲ್ಲ ಮೀಟಿಂಗ್ಗಳಿಗೆ ಅಟೆಂಡ್ ಆಗಿ ನಮ್ಮ ಕೈಯಲ್ಲಾಗೋ ಸಹಕಾರ ನಾವು ಕೊಡ್ತಾ ಇದ್ದೀವಿ. ಇಲ್ಲ, ಯಾವುದೋ ಒಂದು ದಾರಿ ದೇವರು ತೋರಿಸ್ತಾನೆ. ನಾವಂತೂ ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಮಾಡದೇ ಇರುವಾಗ ನಮಗೆ ಯಾಕೆ ಕೆಟ್ಟದಾಗತ್ತೆ? ಇಲ್ಲ, ಖಂಡಿತವಾಗೂ ಭಗವಂತ ಒಳ್ಳೆ ದಾರಿಯನ್ನು ತೋರಿಸ್ತಾನೆ ಅನ್ನೋ ನಂಬಿಕೆಯಿಂದ ನಾವು ನಡೀತಾ ಇದ್ದೀವಿ. ಈ ವಿಷಯನ ನಿಮಗೂ ತಿಳಿಸೋಣ. ಈ ಥರ ನಮ್ಮ ವಿಶೇಷ ಚೇತನ ಮಕ್ಕಳಿರುವಂಥ ತಂದೆ ತಾಯಿಗಳು ತುಂಬ ತೊಳ್ಳಾಟದಲ್ಲಿರ್ತಾರೆ. ನಾಳೆ ನಮ್ಮ ನಂತರ ಏನು, ನಮ್ಮ ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡೋದು ಅಂತ. ಈ ಥರದ ಅನೇಕ ಸಂಘ ಸಂಸ್ಥೆಗಳು ಬರ್ತಾವೆ, ನಾನು ಮಾಡ್ತೀನಿ, ನೀನು ಮಾಡ್ತೀನಿ ಅಂತ. ಮಾಡೋದು ವಿಶೇಷ ಅಲ್ಲ, ಆದರೆ ಅವರಿಗೆ ಸೇವಾ ಮನೋಭಾವ ಇದೆಯಾ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಎಲ್ಲನೂ ಕಮರ್ಷಿಯಲ್ ಅಂದರೆ ದುಡ್ಡಿಗಾಗಿ ಅಂತ, ದುಡ್ಡಿನ ಒಂದು ದೃಷ್ಟಿಯಿಂದನೇ ಮಾಡ್ತಾರೆ. ನಮ್ಮ ಭಾರತದಲ್ಲಿ ದುಡ್ದು ನಿಮಗೆ ತಿಂಗಳಿಗೆ 1 ಲಕ್ಷ 1.5 ಲಕ್ಷ ಇಷ್ಟು ಕೊಟ್ಟು ಕೋಟಿ ಅದನ್ನು ಕಾರ್ಪಸ್ ಅಂತ, ನಿಧಿ ಅಂತ ಕೊಡೋಕ್ಕೆ ಯಾರಿಂದ ಸಾಧ್ಯ?
ಭಾರತೀಯರಿಗಾಗಿ ಒಂದು ಸಂಸ್ಥೆ ಮಾಡಲಿ. ಆಗ ಗೊತ್ತಾಗತ್ತೆ ಎಷ್ಟು ತಂದೆ ತಾಯಿಗಳಿಗೆ ಎಷ್ಟರ ಮಟ್ಟಿಗೆ ನಾವು ದುಡ್ಡನ್ನು ಕೊಟ್ಟು ಮಕ್ಕಳನ್ನು ಸೇರಿಸಬಹುದು ಅಂತ. ಅನಿವಾಸಿ ಭಾರತೀಯರೆಲ್ಲ ಸೇರ್ಕೊಂಡು ಮಾಡ್ತಾರೆ, ಅವರಿಗೆ ಭಾರತೀಯರ ಥರ ದುಡ್ಡಿನ ಕಷ್ಟ ಇರಲ್ಲ, ಅವರು ಆರಾಮಕ್ಕಿರ್ತಾರೆ. ಆದರೆ ಭಾರತದಲ್ಲೇ ದುಡಿದು ಭಾರತದಲ್ಲೇ ಅವರಿಗೊಂದು ವ್ಯವಸ್ಥೆ ಮಾಡಬೇಕು ಅನ್ನೋರಿಗೆ ಖಂಡಿತ 1 ಲಕ್ಷ 2 ಲಕ್ಷ ಅಂತೆಲ್ಲ ಹೇಳಿದ್ರೆ ಯಾವ ತಂದೆ ತಾಯಿಗಳಿಗೂ ಆಗಲ್ಲ. ಹಾಗೆ ಮುಂದೊಂದು ದಿನ ಒಳ್ಳೆಯ ಒಂದು ಸಂಸ್ಥೆ ಖಂಡಿತ ಇದಕ್ಕೆ ವ್ಯವಸ್ಥೆ ಮಾಡತ್ತೆ ಅನ್ನೋ ಒಂದು ನಂಬಿಕೆ ನಮಗೂ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ, ನಮ್ಮೆಲ್ಲರ ಸಹಕಾರವನ್ನು ನೀಡೋಣ. ವಿಶೇಷಚೇತನ ಮಕ್ಕಳ ತಂದೆ ತಾಯಿಗಳೇ ತುಂಬ ಎಚ್ಚರವಾಗಿರಿ. ಹೋಗಿ ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳೋದು ಅಂತ ಒಂದು ಗಾದೆ ಇದೆಯಲ್ಲ, ಆ ರೀತಿ ಹೋಗಿ ನಾವು ಚೆನ್ನಾಗಿದೆ ಅಂದ್ಬಿಟ್ಟು ಹೋದಾಗ ನಿಮಗೆ ಗೊತ್ತಾಗಲ್ಲ. ದೂರದಿಂದ ಬೆಟ್ಟ ನೋಡೋಕೆ ತುಂಬ ನುಣ್ಣಗೆ ಕಾಣುತ್ತೆ, ಆಮೇಲೆ ಬೆಟ್ಟದಲ್ಲಿ ಕಲ್ಲಿದೆ, ಮುಳ್ಳಿದೆ, ಎತ್ತರ ಇದೆ, ತಗ್ಗು ಇದೆ, ಆಳ ಇದೆ, ಎಲ್ಲನೂ ನಿಮ್ಗೆ ಗೊತ್ತಾಗತ್ತೆ. ಪ್ರತಿಯೊಂದು ಹೆಜ್ಜೆ ಇಡೋ ಮೊದಲು ತುಂಬ ಎಚ್ಚೆತ್ಕೊಂಡಿರಿ, ತುಂಬ ಯೋಚನೆ ಮಾಡಿ ಹೆಜ್ಜೆಯನ್ನು ಮುಂದಿಡಿ ಅಂತ ಹೇಳ್ತಾ, ನಾವಂತೂ 8.5 ಲಕ್ಷ ಕಳ್ಕೊಂಡಿದ್ದೀವಿ. ನೀವು ಆ ಥರದ ಹಣವನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ, ಎಚ್ಚರವಾಗಿರಿ ಅಂತ ಹೇಳ್ತಾ, ಪ್ರತಿಯೊಬ್ಬರು ಜೀವನದಲ್ಲಿ ಸ್ವಲ್ಪ ಮಾನವೀಯತೆಯನ್ನು ಉಳಿಸ್ಕೊಳ್ಳಿ, ಒಳ್ಳೆಯತನವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.